ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ನೀವೆಲ್ಲ? ನಾವಂತೂ ಸೂಪರ್. ಇವತ್ತು ಗೃಹ ಪ್ರವೇಶದ ದಿನ ಬಂದೇ ಬಿಡ್ತು. ನೋಡ್ತಾ ಇದ್ದೀರಾ ನೀವು ಎಲ್ಲ ಎಷ್ಟು ಚೆನ್ನಾಗಿ ದೇವ್ರ ಮನೆ ಡೆಕೋರೇಟ್ ಮಾಡಿದ್ದೀವಿ. ಆಮೇಲೆ ಗಣಹೋಮ ಇತ್ತು, ಸತ್ಯನಾರಾಯಣ ಪೂಜೆ ಇತ್ತು. ಹಿಂದಿನ ದಿನ ರಾತ್ರಿ ನಾವು ನಮ್ಮ ಮನೇಲಿರೋ ಸಾಮಗ್ರಿಯಿಂದನೇ ಮನೆಯನ್ನೆಲ್ಲ ಡೆಕೋರೇಟ್ ಮಾಡಿದ್ವಿ. ಅಪ್ಪ ಮನೆಗೆಲ್ಲ ಲೈಟ್ ಹಾಕ್ಸಿದ್ರು. ಬೆಳಗ್ಗೆ ಎದ್ದು ಎಲ್ಲ ಬೇಗ ಭಟ್ರೆಲ್ಲ ಬಂದು ಎಲ್ಲ ಜೋಡಿಸ್ಕೊಂಡ್ರು. ನಾವು ಎಲ್ಲ ಏನೇನೆಲ್ಲ ಹೇಳಿದ್ರು ಅದೆಲ್ಲ ಮಾಡಿದ್ವಿ. ನನ್ನ ವಾಯ್ಸು ಸ್ವಲ್ಪ ಕೊರ ಅಂತಿದೆ. ತುಂಬ ಎಲ್ಲ ಮಾತಾಡಿ ಎಲ್ಲ ಇದು ಮಾಡಿ. ಸೊ ಬೆಳಗ್ಗೆ ಬೇಗನೆ ಎದ್ದು ಎಲ್ಲ ರೆಡಿ ಆಯಿತು. ಇವರು ನಮ್ಮ ಚಿಕ್ಕಪ್ಪ ತುಂಬಾ ಹೆಲ್ಪ್ ಮಾಡಿದರು ನಮ್ಮ ಗೃಹ ಪ್ರವೇಶದ ಟೈಮಿಗೆ. ಎಲ್ಲರೂ ಬಂದಿದ್ದರು ಬೆಂಗಳೂರಿಂದ. ತುಂಬಾ ಖುಷಿ ಆಯಿತು. ಅಜ್ಜಿನೂ ಬಂದಿದ್ದರು, ನಮ್ಮ ಅಮ್ಮನಮ್ಮ. ಇವರು ಬೆಂಗಳೂರ ಇವರೂರೇ ಇದು ಗಂಗಾವತಿ. ಸೊ ಅವ್ರಿಗೆ ತುಂಬಾ ಖುಷಿ ಆಗಿಬಿಟ್ಟಿತ್ತು. ಆಫ್ಟರ್ 40 ಇಯರ್ಸ್ ಅವ್ರು ಬಂದಿದ್ರು ಇಲ್ಲಿ ಬೆಂಗಳೂರಿಗೆ. ಅಪ್ಪನೂ ಅಷ್ಟೇ ಆಫ್ಟರ್ 40 ಇಯರ್ಸ್ ಗಂಗಾವತಿಗೆ ಮೂವ್ ಆಗ್ತಾ ಇರೋದು. ಸೊ ತುಂಬಾ ಖುಷಿ ಆಗಿಬಿಟ್ಟಿತ್ತು ಅವ್ರಿಗೆ. ಹಳೆಯ ಮನೆ ಹೆಂಗಿತ್ತು, ಹೊಸ ಮನೆ ಹೆಂಗಾಯಿತು, ಹಳೆಯದು ಸ್ಟ್ರಕ್ಚರ್ನೇ ಇಟ್ಕೊಂಡ್ಬಿಟ್ಟು ಹೊಸದಾಗಿ ಈ ಮಾಡ್ರನ್ ಮಾಡ್ಕೊಂಡಿದ್ದೀರಾ ಅಂತ ತುಂಬ ಖುಷಿಪಟ್ಟರು. ಹಾಗೆ ಇಲ್ಲಿ ಈ ಕಡೆ ಪೂರ್ಣಾಹುತಿಗೆ ಎಲ್ಲ ಆಹುತಿಗೆ ಏನೆಲ್ಲ ಹಾಕ್ತಾರೆ ಅದಕ್ಕೆಲ್ಲ ನಮಸ್ಕಾರ ಮಾಡಿ ಆಮೇಲೆ ಅರ್ಶಿನ ಕುಂಕುಮ ಏರಿಸಿ ಅಂದ್ಬಿಟ್ಟು ನಮ್ಮ ಚಿಕ್ಕಪ್ಪ ತೊಗೊಂಬಂದರು. ಪೂರ್ಣಾಹುತಿ ಎಲ್ಲ ಆದಮೇಲೆ ಈ ಕಡೆ ನ್ಯೂಲಿ ಮ್ಯಾರಿಡ್ ಆಗಿರೋ ಹೆಣ್ಮಕ್ಳಿಗೆ ಕಾಲು ತೊಳ್ಸೋದು, ಚೈತ್ರ ಮಾಸದಲ್ಲಿ ಕಾಲು ತೊಳ್ಸೋದು ಅಂತ ಮಾಡ್ತಾರೆ ಒಂದು ಹೆಣ್ಮಕ್ಳಿಗೆಲ್ಲ, ಹಿರಿಯರಿಗೆ. ಸೊ ಆ ಕಾರ್ಯಕ್ರಮನೂ ನಡೀತಾ ಇತ್ತು ಇಲ್ಲಿ. ಸೊ ನಮ್ಮ ಮನೇಲಿ ಇಬ್ಬರು ಹೊಸದಾಗಿ ಮದುವೆ ಆಗಿರೋ ಹೆಣ್ಮಕ್ಳಿದ್ರು. ಅವರು ಬಂದವ್ರಿಗೆಲ್ಲ ಈ ಥರ ಕಾಲು ತೊಳೆದು ಅರ್ಶಿನ ಕುಂಕುಮ ಕೊಟ್ಟು ಉಡಿಯನ್ನು ತುಂಬ್ತಾಯಿದ್ರು. ಅದನ್ನು ಮಾಡಿಸಿದ್ರು. ಅದೆಲ್ಲ ಆದಮೇಲೆ ನಾವು ದೇವಸ್ಥಾನಕ್ಕೆ ಹೋದ್ವಿ ಊಟಕ್ಕೆ. ಸೊ ಇಲ್ಲಿ ಜಾಗ ಇಲ್ಲ ಅಂತ ಹೇಳಿಬಿಟ್ಟು ನಿಯರ್ ಬೈ ಒಂದು ರಾಮ ದೇವಸ್ಥಾನದಲ್ಲಿ ನಾವು ಊಟಕ್ಕೆ ಅರೇಂಜ್ ಮಾಡಿದ್ವಿ. ಅಲ್ಲಿ ಎಲ್ಲ ಊಟ ಆಯಿತು. ತುಂಬಾ ಚೆನ್ನಾಗಿತ್ತು ಎಲ್ಲ ಊಟ. ಹಾಗೆ ಅಲ್ಲೇ ದೇವಸ್ಥಾನದಲ್ಲಿ ಕಟ್ಟೆಯಲ್ಲಿ ಎಲ್ಲರೂ ಕೂತಿದ್ವಿ. ಹಾಗೆ ಎಲ್ಲರ ಹತ್ರ ಒಂದು ವಿಡಿಯೋ ಮಾಡಿದೆ. ಹೇಗನ್ನಿಸ್ತು ನಿಮಗೆ ಈ ಗೃಹ ಪ್ರವೇಶದ ವ್ಲಾಗ್ ಅಂತ ಖಂಡಿತ ತಿಳಿಸಿ. ಮತ್ತೆ ಇನ್ನೊಂದು ವ್ಲಾಗ್ ಜೊತೆ ಸಿಗ್ತೀನಿ. ಬಾಯ್. ಒಳಿತಾಗಲಿ, ಶುಭವಾಗಲಿ. ಗಂಗಾವತಿಯಿಂದ ಬಂದಮೇಲೆ ಖಂಡಿತ ನಾನು ಮತ್ತೆ ರೆಸಿಪೀಸ್ ವಿಡಿಯೋನ ಬಿಡದೆ ಹಾಕ್ತೀನಿ. ಪ್ಲೀಸ್ ನೋಡ್ತಾ ಇರಿ. ಆಮೇಲೆ ಹೀಗೆ ಮನೆಗೆ ಬಂದಮೇಲೆ ಎಲ್ಲ ನಾವು ಚೌಕಾಬಾರ ಆಡಿದ್ವಿ. ತುಂಬ ಮಜವಾಗಿತ್ತು. ಮಕ್ಕಳು ಎಲ್ಲ ಸೇರಿ ತುಂಬ ಚೆನ್ನಾಗಿ ಖುಷಿಯಾಗಿ ಚೌಕಾಬಾರ ಆಡಿದ್ವಿ.